ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳ್ತೀನಿ, ಹೇಳಬಿಡ್ತೀನಿ. ಇದೇನು ತುಂಬ ಕತ್ಲಾಗೋಯ್ತು. ಓ, ಶರತ್ತಲ್ಲಿ ಮಲಗಿದಾನೆ ಅನ್ಸುತ್ತೆ. ಅವ್ನು ನೀ ಆಡಿಸಿ ಸತ್ಯ ಹೇಳ್ಬಿಡ್ತೀನಿ. ಶರತ ಶರತ, ನಿನಗೊಂದು ಸಿಗರೇಟ್ ಕೊಡ್ಬೇಕು. ಅಲ್ಲ ಕಣ, ಸೀಕ್ರೆಟ್ ಹೇಳ್ಬೇಕಿತ್ತು. ಸೀಕ್ರೆಟಾ? ದುರ್ಗಾ ಮತ್ತೆ ಅವಳು ಮದುವೆ ಸೀಕ್ರೆಟು. ದುರ್ಗಾ ಮದುವೆ ಸೀಕ್ರೆಟಾ? ಏನು ಹೇಳ್ತಾ ಇದ್ದೀರಾ? ಅವಳು ಮದುವೆ ಫಿಕ್ಸ್ ಹೇಗಾಯ್ತು ಗೊತ್ತಾ? ಹೇಗೆ ಫಿಕ್ಸ್ ಆಯಿತು? ಸುಮ್ಮನೆ ಫಿಕ್ಸ್ ಆಗಿದ್ದಲ್ಲ ಕಣೋ, ಅದ್ರ ಹಿಂದೆ ದೊಡ್ಡ ತಲೆ ಕೆಡಿಸ್ಕೊಬೇಡ. ಅವಳು ಸೊಂಟ ಮುಡ್ಕೊಳ್ಳೋದೇನು ಹೊಸ ವಿಷಯನ? ನಾನು ಹೇಳೋದನ್ನ ಕೇಳು. ಏನಾಯ್ತು ಅಂತಂದ್ರೆ, ಅಲ್ಲ ಅದೇನ್ ಹಾಗೆ ಹೇಳ್ತೀರಾ? ಪಾಪ ಒದ್ದಾಡ್ತಿದ್ದಾರೆ, ರೂಮ್ ಕರ್ಕೊಂಡು ಹೋಗಿ. ಅಲ್ಲ ಕರ್ಕೊಂಡು ಹೋಗಿ. ಈ ಮನೇಲಿ ಎಲ್ಲರೂ ನನ್ನ ಸೊಂಟ ಮುರಿಯಕ್ಕೆ ಕಾಯ್ತಿದ್ದಾರೆ ಅನ್ಸುತ್ತೆ. ಶರತ ಅತ್ತೆ, ಅಯ್ಯೋ ಓಕೆ. ಶರತ, ನಾನು ಏನೇನು ಹೇಳ್ತೀನಿ? ಅಯ್ಯೋ ಪ್ರಾಣಿ, ಆಮೇಲೆ ಮಾತಾಡ್ಬೋದು. ನನ್ ಸೊಂಟ ಮುರಿದೋಯ್ತು, ಬನ್ನಿ ರೂಮ್ ಕರ್ಕೊಂಡು ಹೋಗಿ. ನನ್ನ ಲೇ ತಮ್ಮು, ದಿನಕ್ಕೊಂದ್ಸಲ ನಾನು ಬೀಳ್ತೀನಂತ ಅರ್ಕೇನಾದ್ರೂ ಹೊತ್ಕೊಂಡಿದ್ಯಾ ನೀನು? ಬೀಳ್ತಾನೆ ಇರ್ತೀನಿ. ನನ್ನ ಕೈಲೇ ನಡೆಯಕ್ಕಾಗ್ತಾ ಇಲ್ಲ. ನೀನ್ ನಾನೇ ಬೀಳೋ ತರ ತೆಗಿದ್ದೀನಿ. ಅಲ್ಲ ಮಾವ ಏನೋ ಹೇಳ್ತೀನಿ ಅಂತ ಬಂದಿದ್ರು. ಅರೆ ಏನೂ ಇಲ್ಲ ಶರತ್, ಅವರು ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳೋದಕ್ಕೆ ಅಂತ ಬಂದಿದ್ರು. ಯು ಡೋಂಟ್ ಹ್ಯಾವ್ ಟು ವರಿ, ಎಲ್ಲಾನು ಮ್ಯಾನೇಜ್ ಆಗಿದೆ. ಥ್ಯಾಂಕ್ಸ್ ಮಾಯ. ಐ ಹೋಪ್ ಸಿದ್ಧಾಂತ್ ದುರ್ಗನ ಚೆನ್ನಾಗಿ ನೋಡ್ಕೋತಾನೆ. ಅಫ್ಕೋರ್ಸ್ ಶರತ್, ಚೆನ್ನಾಗಿ ನೋಡ್ಕೊಳ್ದೆ ಏನ್ ಹೇಳಿ? ಸಿದ್ಧಾಂತ್ ತುಂಬಾ ಒಳ್ಳೆ ಹುಡುಗ, ದುರ್ಗನ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೋತಾನೆ. ದುರ್ಗಾ ಫ್ಯಾಮಿಲಿಯವರು ಅವಳಿಗೋಸ್ಕರ ಒಳ್ಳೆ ಹುಡುಗನೇ ಹುಡುಕಿರ್ತಾರೆ ಬಿಡಿ. ಹಾಗಾಗ್ಲಿ ಅನ್ನೋದೇ ನನ್ನ ವಿಶ್ ಕೂಡ. ಎನಿವೆ, ಗುಡ್ ನೈಟ್. ಗುಡ್ ನೈಟ್ ಶರತ್. ಹೌ ಇನ್ನೋಸೆಂಟ್ ಆರ್ ಯು ಶರತ್? ನಾಳೆ ದುರ್ಗಾ ಲೈಫ್ ತಗೊಳ್ಳೋ ಟ್ವಿಸ್ಟ್ ಇದೆಯಲ್ಲ, ಅದನ್ನ ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ದುರ್ಗಾ ಮದುವೆಗೆ ಇದು ನಾವು ಕೊಡ್ತಾ ಇರೋ ಗಿಫ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್ ದುರ್ಗಾ. ಹಿತಾ, ಸರಿಯಾಗಿ ಕೂತ್ಕೋ, ನೀಟಾಗಿ ತಲೆ ಬಾಚ್ಬೇಕು. ಹಿತಾ, ದುರ್ಗಾ ಚೆನ್ನಾಗಿ ಕಾಣ್ತಿದಾರಲ್ವಾ? ಪುಟ್ ಮೇಡಮ್ಗೆ ಇವತ್ತು ನಾನು ತಲೆ ಬಾಚ್ಲಾ? ಯಾಕಂದ್ರೆ ಇನ್ಮೇಲೆ ಯಾವತ್ತೂ ಅವಳಿಗೆ ತಲೆ ಬಾಚಕ್ ನಂಗೆ ಅವಕಾಶನೇ ಇರಲ್ಲ. ಶೋರ್ ದುರ್ಗಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೋಗ್ಲೇಬೇಕಾ? ನೀನ್ ಯಾವತ್ತೂ ನನ್ನ ಜೊತೆ ಇರಲ್ವಾ? ನಾನು ಯಾರಿಗೂ ತೊಂದರೆ ಕೊಡಲ್ಲ. ನೀನ್ ಹೇಳ್ದಂಗೆ ಕೇಳ್ತೀನಿ. ಆದ್ರೆ ನೀನ್ ನನ್ನ ಬಿಟ್ಟು ಹೋಗ್ಬೇಡ್ದು. ಪುಟ್ ಮೇಡಮ್, ನೀನು ಯಾವತ್ತೂ ನನಗೆ ತೊಂದರೆ ಕೊಟ್ಟಿಲ್ಲ. ನಾನು ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೊಂಡು ಜಾಣ ಮರಿತಾರೆ ಇದೆಯಾ? ಹಾಗೆಲ್ಲ ಮಾತಾಡ್ಬೇಡ. ನಮಗೆ ಪರಿಚಯ ಇರೋ ಯಾವುದೇ ಮದುವೆ ಹುಡುಗಿ ಫಿಕ್ಸ್ ಆದರೂ
ಅಂಬಿಕಾ ಇದನ್ನ ಕೊಡೋಳು. ಇದನ್ನ ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ಬೇಕಂತೆ. ಇದನ್ನ ನನಗೆ ಅಂಬಿಕಾನೇ ಹೇಳ್ಕೊಟ್ಟಿದ್ದು. ತಗೋದು. ಬಾಸು, ಇದೆಲ್ಲ ಯಾಕೆ? ಪ್ಲೀಸ್ ಬೇಡ ಅಂತ ಹೇಳ್ಬೇಡ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು, ಅದೇ ನನ್ನ ಹಾರೈಕೆ. ಪ್ಲೀಸ್ ತಗೋ. ದುರ್ಗಾ, ದುರ್ಗಾ, ಇಲ್ಲೇನೇ ಮಾಡ್ತಿದ್ಯಾ? ನೀನ್ ಹೀಗೆ ತಡ ಮಾಡಿದ್ರೆ ಮುಹೂರ್ತ ಮೀರಾಗತ್ತಷ್ಟೇ. ನಡಿ. ಚಿಕ್ಕಮ್ಮ, 2 ನಿಮಿಷ. ಪುಟ್ ಮೇಡಮ್ಗೆ ತಲೆ ಬಾಚ್ಬಿಟ್ಟು ಬಂದ್ಬಿಡ್ತೀನಿ. ತಲೆ ಕೆಟ್ಟಿದ್ಯೇನೆ ನಿನ್ಗೆ? ಇವತ್ ನಿಂದು ಮದುವೆ ಕಣೆ ನಡೀತಾ ಇರೋದು. ಇವತ್ತು ಕೆಲಸ ಮಾಡ್ಬೇಕಾ? ಇನ್ ಸ್ವಲ್ಪ ಹೊತ್ತಲ್ಲಿ ನಾವು ದೇವಸ್ಥಾನದಲ್ಲಿ ಇರ್ಬೇಕು. ನಡಿ ನಡಿ ನಡಿ, ಬಾ. ಚಿಕ್ಕಮ್ಮ, ಒಳ್ಳೆ ತೂಕ ಇರೋ ಒಡವೆಗಳು ಅಲ್ಲ. ಎಷ್ಟು ಗ್ರಾಮ್ ಇದೆ ಅಂತ ಕಣ್ಣಂದಾಜಿಗೂ ಸಿಕ್ತಿಲ್ಲ. ನಾನೇ ಎಲ್ಲ ಒಡವೆಗಳನ್ನು ಇಸ್ಕೊಂಡ್ಬಿಡ್ಬೇಕು. ದುರ್ಗಾ ನಂಗೆ ಯಾವತ್ತೂ ಇಲ್ಲ ಅನ್ನಲ್ಲ. ದುರ್ಗಾ, ರೀ ಬನ್ರಿ, ನೋಡಿ ನಮ್ಮ ದುರ್ಗಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ನಮ್ಮ ಕಣ್ಮುಂದೆನೇ ಆಡ್ಕೊಂಡು ಬೆಳೆದಿರೋ ಹುಡುಗಿ ಇವತ್ತು ಮದುವೆ ಆಗ್ತಿದ್ದಾಳೆ ಅಂದರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನಾನು ಇವಳಿಗೆ ಎಷ್ಟೇ ಬೈದಿರ್ಬೋದು, ಆದರೆ ನನಗೂ ಇವಳ ಮೇಲೆ ಮಮಕಾರ ಇದೆ ರೀ. ದುರ್ಗಾ, ನಿನ್ನ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ನಿಜ ಪ್ರಭಾ, ಇವತ್ತು ನಮ್ಮ ದುರ್ಗಾ ಮದುವೆ ಆಗ್ತಾ ಇದ್ರು ನನ್ನ ದೃಷ್ಟಿಯಲ್ಲಿ ಅವಳು ಇನ್ನೂ ಪುಟ್ಟ ಹುಡುಗಿನೇ. ಚಿಕ್ಕಪ್ಪ, ಅಪ್ಪ ಬರ್ತಾರಲ್ವಾ? ಬರಲೇಬೇಕು ಅಂತ ಹೇಳಿದ್ದೀನಿ ಪುಟ್ಟಿ, ಆದರೆ ಅಣ್ಣ ಹೇಗೆ ಅಂತ ನಿನಗೂ ಗೊತ್ತಲ್ವಾ? ಆದರೆ ಬೇರೆ ಸಮಯ ಅಂದರೆ ಪರವಾಗಿಲ್ಲ. ಮಗಳು ಮದುವೆ ಅಂತ ಆದರೂ ಅವ್ರು ಬಂದರೆ ಎಷ್ಟು ಖುಷಿ ಆಗುತ್ತೆ ನನಗೂ. ಬರ್ತಾನಮ್ಮ, ಚಿಂತೆ ಮಾಡಬೇಡ. ನಿಮ್ಮನ್ನೆಲ್ಲ ಕಂಡ್ರೆ ಅವನಿಗೂ ಅಷ್ಟೇ ಪ್ರೀತಿ ಇದೆ. ಪ್ರಭಾ, ಏನು ಇಲ್ಲೇ ನಿಂತಿದ್ಯಾ? ಹಸೆ ಮನೆ ಹತ್ರ ಏನಾರ ಸಿದ್ಧತೆ ಆಗಿದೆಯಾ ಇಲ್ವಾ ಅಂತ ನೋಡಬಾರ್ದಾ? ಅಯ್ಯೋ ಹೌದು ರೀ, ಅಲ್ಲಿ ನಾನಿಲ್ಲ ಅಂದ್ರೆ ಕೆಲಸನೇ ನಡೆಯಲ್ಲ. ದಾರಿ ಬಿಡಿ ಕರ್ಮ.